ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವ್ಯಾಸರಾಜ ಗುರುಸಾರ್ವಭೌಮರು ಜಯತೀರ್ಥ ಮುನಿಗಳನ್ನು ತಾತ್ಪರ್ಯ ಚಂದ್ರಿಕಾದ ಪ್ರಾರಂಭದ ಮಂಗಲಾಚರಣೆಯ ಶ್ಲೋಕಗಳಲ್ಲಿ ಒಂದು ಶ್ಲೋಕದಿಂದ ಯಾವ ರೀತಿ ಕೊಂಡಾಡಿದ್ದಾರೆ ಅನ್ನೋದನ್ನು ಹಿಂದೆ ನೋಡಿದ್ದೇವೆ. ವಿಶೇಷವಾಗಿ ಜಯತೀರ್ಥರನ್ನು ಕೊಂಡಾಡೋ ಸಂದರ್ಭದಲ್ಲಿ ಅವರು ನಮಗೆ ಕೊಟ್ಟ ದೊಡ್ಡ ಕೊಡುಗೆ ಈ ಒಂದು ವಾಂಗ್ಮಯದ ಕೊಡುಗೆ. ಬಹಳ ವಿಶೇಷವಾಗಿ ಮಾಧ್ವ ವಾಂಗ್ಮಯಕ್ಕೆ ಅವರು ವ್ಯಾಖ್ಯಾನ ರೂಪವಾಗಿ, ಆಚಾರ್ಯರ ಭಾಷ್ಯಾದಿ ಗ್ರಂಥಗಳಿಗೆ ವ್ಯಾಖ್ಯಾನ ರೂಪವಾಗಿ, ಟೀಕಾರೂಪವಾಗಿ ಕೊಟ್ಟಿರ್ತಕ್ಕಂಥ ಕೊಡುಗೆ ಬಹಳ ದೊಡ್ಡದು. ಆ ಕೊಡುಗೆಯನ್ನೇ ವಿಶೇಷವಾಗಿ ಚಿಂತನೆ ಮಾಡಿದ್ದು. ಸಾಮಾನ್ಯವಾಗಿ ಒಬ್ಬರು ಗುರುಗಳು ಅಂತ ಬಂದಾಗ ಅವರು ನಮಗೆ ಬೇರೆ ಬೇರೆ ರೀತಿಯಿಂದ ಜನಸಾಮಾನ್ಯರಿಗೆ ಬಂದಿರತಕ್ಕಂತಹ ತೊಂದರೆಗಳನ್ನು ಪರಿಹಾರ ಮಾಡತಕ್ಕಂಥದ್ದು ಅದೆಲ್ಲ ಇದೆ. ಆ ಸಂದರ್ಭದಲ್ಲಿ ಅವರು ಅನೇಕ ರೀತಿಯ ಪವಾಡಗಳನ್ನು ತೋರಿಸಿರೋದು ಕೂಡ ಇರುತ್ತೆ. ಮಧ್ವಾಚಾರ್ಯರ ಸಂದರ್ಭದಲ್ಲೂ ಕೂಡ ಮಧ್ವವಿಜಯ ಗ್ರಂಥದಲ್ಲಿ ಅನೇಕ ಪವಾಡಗಳ ಒಂದು ಪ್ರಸ್ತಾಪವನ್ನು ಕೂಡ ಮಾಡ್ತಾರೆ, ಇಲ್ಲ ಅಂತಲ್ಲ. ಆದರೆ ಅದು ಮಧ್ವವಿಜಯ, ಮಧ್ವಾಚಾರ್ಯರ ಮಹಾಮಹಿಮೆಯನ್ನು ವರ್ಣನೆ ಮಾಡೋ ಸಮಯದಲ್ಲಿ ಪವಾಡಗಳನ್ನು ಕೂಡ ಹೇಳಿರೋದು ಸರಿ. ಆದರೆ ಇಲ್ಲಿ ವಿಶೇಷವಾಗಿ ಶಾಸ್ತ್ರಗ್ರಂಥವನ್ನು ಬರೆಯುವ ಸಂದರ್ಭದಲ್ಲಿ ಆ ಶಾಸ್ತ್ರಗ್ರಂಥಕ್ಕೆ ಯಾವ ರೀತಿ ಅವರು ಕೊಡುಗೆ ಕೊಟ್ಟಿದ್ದಾರೆ ಅದನ್ನು ಸ್ಮರಣೆ ಮಾಡಿಕೊಂಡು ಅಂತಹ ಒಂದು ಕೊಡುಗೆ ನನ್ನಿಂದಲೂ ಆಗಲಿ ಅಂತ ಈ ಒಂದು ಭಾವದಿಂದ ಅವರು ಪರಮತ ನಿರಾಕರಣೆ ಮಾಡಿ ವಿಶೇಷವಾಗಿ ಸಮತ ಸ್ಥಾಪನೆಯನ್ನು ಅವರು ಏನು ಮಾಡಿದರೂ ಅಂತಹ ಬಹಳ ವಿಶಿಷ್ಟವಾದ ಒಂದು ವಿಚಾರ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಜಯತೀರ್ಥರು ಅಂತ ಬಂದಾಗ ಒಂದರ್ಥ ಜಯ ಪರವಾದಿಗಳನ್ನು ಗೆದ್ದದ್ದು ಒಂದು ರೀತಿ ಆಯ್ತಾ, ಅಲ್ಲಿಗೇನಾಯಿತು ಪರವಾದಿಗಳ ಮತವನ್ನು ನಿರಾಕರಣೆ ಮಾಡಿದ್ದು ಅಂತಾಯಿತು ಒಂದು ಜಯತೀರ್ಥ. ಇನ್ನೊಂದು ಜಯತೀರ್ಥ ಅಂದರೆ ಜಯ ಅಂದರೆ ನಮ್ಮ ಬದುಕಿನಲ್ಲಿ ನಾವು ಜಯವನ್ನು ಪಡೆಯೋದು ಅಂದರೆ ಮೋಕ್ಷವನ್ನು ಪಡೆಯೋದು. ಆ ಮೋಕ್ಷವೇ ದೊಡ್ಡ ಜಯ. ಆ ಮೋಕ್ಷವನ್ನು ತಂದು ಕೊಡುವ ತೀರ್ಥಶಾಸ್ತ್ರ, ಮೋಕ್ಷವನ್ನು ತಂದು ಕೊಡುವ ತೀರ್ಥಶಾಸ್ತ್ರ ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ನಮ್ಮ ಸಿದ್ಧಾಂತದಲ್ಲಿ ಬೇರೆ ಬೇರೆ ರೀತಿಯ ಮೋಕ್ಷದ ಪರಿಕಲ್ಪನೆ ಇದೆ. ಆಚಾರ್ಯರು ಬಹಳ ವಿಶೇಷವಾಗಿ ಸ್ವಾನಂದಾನುಭೂತಿ, ನಮ್ಮ ಆನಂದವನ್ನು, ಸ್ವರೂಪಾನಂದವನ್ನು ನಾವು ಅನುಭವಿಸೋದು, ಅದು ಮೋಕ್ಷ, ಅದು ಭಗವಂತನ ಅನುಗ್ರಹದಿಂದ ಬರುತ್ತೆ ಎನ್ನುವ ಈ ವಿಚಾರ ಅದನ್ನು ಕೂಡ ತಿಳಿಸಿಕೊಟ್ಟವರು. ಅಂದರೆ ಬರೀ ಪರಮತ ನಿರಾಕರಣೆ ಅಂತಲ್ಲ, ಸ್ವಮತ ಸ್ಥಾಪನೆಯನ್ನು ಕೂಡ ಮಾಡಿದ್ದಾರೆ. ಎರಡರಿಂದ ಯಾವತ್ತೂ ಕೂಡ ಸಿದ್ಧಾಂತವನ್ನು ನಾವು ನೋಡಬೇಕು. ಸಿದ್ಧಾಂತ ಪ್ರತಿಷ್ಠಾಪನೆ ಹೇಗೆ ಅಂದರೆ ಕೇವಲ ಸಿದ್ಧಾಂತವನ್ನು ಪ್ರತಿಷ್ಠಾಪನೆ ಮಾಡಿದ್ರೆ ಸಾಲದು, ಪರಮತವನ್ನು ನಿರಾಕರಣೆ ಮಾಡಬೇಕು. ಅವರು ಜಯತೀರ್ಥರು ಪರವಾದಿಗಳ ಮೇಲೆ ಗೆದ್ದು ಜಯತೀರ್ಥರು. ಆಮೇಲಿಂದ ಬಹಳ ವಿಶೇಷವಾಗಿ ನಮ್ಮದೇ ಆದ ಜಯ ಮೋಕ್ಷ, ಆ ಮೋಕ್ಷವನ್ನು ತಂದು ಕೊಡುವ ಶಾಸ್ತ್ರ, ಈ ಮೂಲಕವಾಗಿಯೂ ಜಯತೀರ್ಥರು. ಅಂದರೆ ಪರಮತ ನಿರಾಕರಣೆ ಮಾಡಿದರು, ಸ್ವಮತ ಸ್ಥಾಪನೆ ಮಾಡಿದರು. ಅಂತಹ ಜಯತೀರ್ಥರು, ಅಂತಹ ಜಯತೀರ್ಥರೆಂಬ ಸೂರ್ಯ ಅಂತ ಹೇಳ್ತಾ ವಿಶೇಷವಾಗಿ ನಮಗೆ ಅವರು ವಾಂಗ್ಮಯ ಪ್ರಪಂಚಕ್ಕೆ ನಮಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ, ನಾವು ವಿಶೇಷವಾಗಿ ಆ ವಾಂಗ್ಮಯವನ್ನು ಅಧ್ಯಯನ ಮಾಡಿ ನಾವು ಮೋಕ್ಷದ ದಾರಿಯಲ್ಲಿ ಸಾಗಬೇಕು ಎನ್ನುವ ಚಿಂತನೆ, ಇದರ ವಿಚಾರವನ್ನೇ ವಿಶೇಷವಾಗಿ ಗುರುಗಳಲ್ಲಿ ಏನು ಕಂಡಿದ್ದಾರೆ ಅದನ್ನು ಹಾಡಿ ಹೊಗಳದ್ದು. ಅದೇ ರೀತಿಯಾಗಿ ನ್ಯಾಯಾಮೃತದಲ್ಲೂ ಕೂಡ ಒಂದು ಸುಂದರವಾದ ಪದ್ಯದಿಂದ, ಶ್ಲೋಕದಿಂದ ಜೈಮುನಿಗಳನ್ನು ಅವರು ಕೊಂಡಾಡ್ತಾರೆ. ಇಲ್ಲೂ ಕೂಡ ವಿಶೇಷವಾಗಿ ಅವರ ಗ್ರಂಥದ ಸ್ವಾರಸ್ಯ ಏನಿದೆ ಅದನ್ನು ವಿಶೇಷವಾಗಿ ಕೊಂಡಾಡ್ತಾರೆ. ಚಿತ್ರೈಹಿ ಪದೈಶ್ಚ ಗಂಭೀರೈಹಿ ವಾಕ್ಯೈಹಿ ಮಾನೈಹಿ ಅಖಂಡಿತೈಹಿ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವಾತ್. ಏನು ಅಭಿಪ್ರಾಯ? ಚಿತ್ರವಾದ ಪದಗಳು, ಗಂಭೀರವಾದ ವಾಕ್ಯಗಳು, ಖಂಡಿಸಲು ಸಾಧ್ಯವಿಲ್ಲದ ಪ್ರಮಾಣಗಳು, ಇವೆಲ್ಲದರ ಮೂಲಕ ತಮ್ಮ ಗುರುಗಳಾದ ಮಧ್ವಾಚಾರ್ಯರ ಆ ಮಾತುಗಳ ಭಾವವನ್ನು, ಅಭಿಪ್ರಾಯವನ್ನು ಚೆನ್ನಾಗಿ ಸ್ಪಷ್ಟಪಡಿಸುವ ಜಯತೀರ್ಥರ ಆ ಮಾತು ಪ್ರಕಾಶಮಾನವಾಗಿದೆ.
ಇಲ್ಲಿ ಜಯತೀರ್ಥರ ಮಾತು ಪ್ರಕಾಶಮಾನವಾಗಿದೆ ಅಂತಲೇ ಹೇಳ್ತಾರೆ. ಅಂದರೆ ವಿಶೇಷವಾಗಿ ಅವರು ನಮಗೆ ಕೊಟ್ಟ ವಾಂಗ್ಮಯ ಪ್ರಪಂಚವನ್ನೇ ಪುನಃ ಇಲ್ಲಿ ಹಾಡಿ ಹೊಗಳ್ತಾ ಇದ್ದಾರೆ. ಜಯತೀರ್ಥವಾಕ್ ಭಾತಿ, ಜಯತೀರ್ಥರ ಮಾತು ಪ್ರಕಾಶಮಾನವಾಗಿದೆ. ಆ ಮಾತು ಅಂತ ಬಂದಾಗ ಮಾತಿನಲ್ಲಿ ಏನೇನು ಬೇಕು? ಪದಗಳು ಮೊದಲು, ಪದಗಳ ಮೂಲಕವಾಗಿ ಮುಂದುವರೆದಾಗ ಪದಗಳ ಸಮೂಹವಾದ ವಾಕ್ಯಗಳು. ಆದರೆ ಅವರು ಮಾತಾಡೋ ಸಂದರ್ಭದಲ್ಲಿ ಪರಮತ ನಿರಾಕರಣೆ ಮಾಡಬೇಕು, ಸ್ವಮತ ಸ್ಥಾಪನೆ ಮಾಡಬೇಕು. ಪರಮತ ನಿರಾಕರಣೆಗೂ ಪ್ರಮಾಣಗಳನ್ನು ಕೊಡಬೇಕು, ಸ್ವಮತ ಸ್ಥಾಪನೆಗೂ ಪ್ರಮಾಣವನ್ನು ಕೊಡಬೇಕು. ಆ ರೀತಿಯ ಪ್ರಮಾಣಗಳು ಅಖಂಡನೀಯ ಆಗಿರಬೇಕು, ಅಖಂಡ್ಯ ಆಗಿರಬೇಕು. ಅಂತಹ ಖಂಡಿಸಲು ಸಾಧ್ಯವಿಲ್ಲದ ಪ್ರಮಾಣಗಳು ಇದರ ಮೂಲಕವಾಗಿ ಅವರು ಮಾತನಾಡಿದ್ದಾರೆ. ಅಂತಹ ಮಾತು ಅದು ವಿಶೇಷವಾಗಿ ಗುರುಭಾವವನ್ನು, ಮಧ್ವಾಚಾರ್ಯರ ಹೃದಯ ಏನಿದೆ, ಅವರು ತಮ್ಮ ಮಾತಿನ ಮೂಲಕ ನಮಗೆ ಏನು ತಿಳಿಸ್ಲಿಕ್ಕೆ ಹೊರಟಿದ್ದಾರೆ, ಆಂತರ್ಯವೇನು, ಅದನ್ನ ತುಂಬಾ ಚೆನ್ನಾಗಿ ಸ್ಪಷ್ಟಪಡಿಸ್ತಾ ಇದ್ದಾರೆ ತಮ್ಮ ಮಾತಿನ ಮೂಲಕ. ಅಂತಹ ಜಯತೀರ್ಥರ ಮಾತು ನಮಗೆ ಏನಾಗಲಿ ಪ್ರಕಾಶಮಾನವಾಗಿದೆ. ನಮಗೂ ಮಧ್ವಾಚಾರ್ಯರ ಆ ಒಂದು ಮಾತುಗಳ ಪ್ರಕಾಶವನ್ನು ಇವರ ಮಾತಿನ ಮೂಲಕ ನಾವು ತಿಳಿಯುವಂತೆ ಆಗಲಿ ಅಂತ ಕೇಳ್ತಾ ಇದ್ದಾರೆ. ಮೊದಲು ಚಿತ್ರೈಹಿ ಪದೈಹಿ ಗಂಭೀರೈಹಿ ವಾಕ್ಯೈಹಿ ಅಖಂಡಿತೈಹಿ ಮಾನೈಹಿ ಗುರುಭಾವಂ ವ್ಯಂಜಯಂತಿ ಜಯತೀರ್ಥವಾಕ್ ಶ್ರೀ ಜಯತೀರ್ಥವಾಕ್ ಭಾತಿ. ಚಿತ್ರವಾದ ಪದಗಳಿಂದ ಅಂತ. ಏನು ಚಿತ್ರ ವಿಚಿತ್ರವಾದ ಪದಗಳು ಅಂತ? ಸಾಮಾನ್ಯವಾಗಿ ಒಂದು ಗ್ರಂಥ ಅಂತ ಬಂದಮೇಲೆ ಅದರಲ್ಲಿ ಮೂಲಭೂತವಾಗಿರ್ತಕ್ಕಂಥದ್ದು ಪದಗಳು. ಆ ಪದಗಳು ಚಿತ್ರವಾಗಿದೆ ಅಂತ. ಏನದು ಚಿತ್ರವಾಗಿದೆ ಅಂದರೆ ಅದಕ್ಕೆ ಬೇರೆ ಬೇರೆ ರೀತಿ ವ್ಯಾಖ್ಯಾನ ಮಾಡ್ತಾರೆ. ಒಂದು ವ್ಯಾಖ್ಯಾನ ತರಂಗಿಣೀಕಾರರು ಏನಿದು, ಪದಾನಾಂ ಚಿತ್ರತ್ವಂ ನಾಮ ಅನ್ವಯಬೋಧ ಹೇತುತಾವಚ್ಛೇದಕಾವಚ್ಛಿನ್ನ ಪದಾರ್ಥೋಪಸ್ಥಿತಿ ಜನಕತಾವಚ್ಛೇದಕಾವಚ್ಛಿನ್ನತ್ವಂ ಅಂತ. ನಾನು ಸುಮ್ಮನೆ ಅದನ್ನು ಹಾಗೇ ಹೇಳಿದ್ದೀನಿ. ಒಂದು ರೀತಿ ತರ್ಕದ ಶೈಲಿಯಲ್ಲಿ ಹೇಳಿದ್ದಾರೆ ದೊಡ್ಡವರವರು. ಒಂದು ರೀತಿ ಬಹಳ ಸುಲಭವಾಗಿ ಗೊತ್ತಾಗೋದನ್ನ ಏನಪ್ಪ ಹೀಗೆ ಅರ್ಥ ಆಗದೇ ಇರೋ ಹಾಗೆ ಹೇಳಿದಾರಲ್ಲ ಅಂತ ಅನಿಸುತ್ತೆ ನಮಗೆ. ಹಾಗೆ ತಿಳ್ಕೊಬೇಡಿ, ಅದು ಒಂದು ಶೈಲಿ. ಅದು ನಿಖರವಾಗಿ ಹೇಳೋ ಸಂದರ್ಭದಲ್ಲಿ ಹಾಗೆ ಹೇಳ್ತಾರೆ. ಆ ತರ್ಕವನ್ನು ವಿಶೇಷವಾಗಿ ಬಳಸ್ಕೊಳ್ಳೋದು ಯಾಕೆಂದರೆ ಹೇಳೋ ವಿಚಾರದಲ್ಲಿ ಒಂದು ನಿಖರತೆ ಬೇಕು ಅಂತ ಅದಕ್ಕೆ ಹೇಳೋದು. ಅದರ ಅಭಿಪ್ರಾಯ ಇಷ್ಟೇ. ಅನ್ವಯಬೋಧ ಅಂದರೆ ಶಾಬ್ದಬೋಧ, ಶಬ್ದದಿಂದ ಬರುವ ಜ್ಞಾನ. ಆ ಶಬ್ದದಿಂದ ಹೇಗಪ್ಪ ಜ್ಞಾನ ಬರುತ್ತೆ ಅಂತ ಬಂದರೆ ಪದದ ಅರ್ಥ ಗೊತ್ತಾದಾಗ ನಮಗೆ ಶಬ್ದದಿಂದ ಜ್ಞಾನ ಬರುತ್ತೆ. ಯಾವುದೇ ಒಂದು ಶಾಬ್ದಬೋಧ ಅಂದರೆ ಶಬ್ದದಿಂದ ಬರುವ ಬೋಧ, ಅರಿವು, ತಿಳುವಳಿಕೆ. ಅದು ಹೇಗೆ ಬರಬೇಕು? ಒಂದು ಪದವನ್ನು ಕೇಳಿದ ಕೂಡಲೇ ಆ ಪದಕ್ಕೆ ಒಂದು ಪದಾರ್ಥ ಇರುತ್ತೆ, ಒಂದು ಅರ್ಥ ಇರುತ್ತೆ. ಪದದ ಅರ್ಥ ಪದಾರ್ಥ, ಪದದ ಅರ್ಥ ಪದಾರ್ಥ. ಮಡಿಕೆ ಅಂದರೆ ಏನು, ಮನುಷ್ಯ ಅಂದರೆ ಏನು, ಮನುಷ್ಯ ಅಂತ ಒಂದು ಶಬ್ದ ಹೇಳಿದ ಕೂಡಲೇ ಒಂದು ಆ ಮನುಷ್ಯ ಪದದ ಅರ್ಥ ಇವನು ಅಂತ ತೋರಿಸ್ಕೊಡ್ಬೇಕು ನಮಗೆ. ಅದು ಒಂದು ನಮ್ಗೆ ಗೊತ್ತಾಗಬೇಕು ಅಲ್ವಾ? ಅದು ಪದಾರ್ಥ. ಅಂತಹ ಪದಜನ್ಯವಾದ ಪದಾರ್ಥದ ಉಪಸ್ಥಿತಿ, ಆ ಉಪಸ್ಥಿತಿ ಹೇಗಪ್ಪ ಬರುತ್ತೆ? ಪದದ ಮೂಲಕವಾಗಿ ಬರುತ್ತೆ ಅಂತ ಅದನ್ನು ಹೇಳಿದರು. ಒಟ್ಟು ಅಭಿಪ್ರಾಯ ಇಷ್ಟೇ. ಏನಂದರೆ ಅದು ನಮಗೆ ಚಿತ್ರವಾದ ಪದಗಳು ಅಂದರೆ ಸರಿಯಾದ ರೀತಿಯಲ್ಲಿ ನಮಗೆ ಅರಿವನ್ನು ಉಂಟು ಮಾಡುವ ಪದಗಳು ಅಂತ ಅಭಿಪ್ರಾಯ. ಚಿತ್ರವಾದ ಪದಗಳು ಅಂದರೆ ಆ ಪದಗಳೆಲ್ಲವೂ ಕೂಡ ಸರಿಯಾದ ರೀತಿಯಲ್ಲಿ ನಮಗೆ ಅರಿವನ್ನು ಉಂಟು ಮಾಡುತ್ತೆ, ಸರಿಯಾದ ರೀತಿಯಲ್ಲಿ ಅರಿವನ್ನು ಉಂಟು ಮಾಡುತ್ತೆ, ತಿಳುವಳಿಕೆಯನ್ನು ಕೊಡುತ್ತೆ ಅಂತ ತರಂಗಿಣೀಕಾರರ ಅಭಿಪ್ರಾಯ. ಆಮೇಲೆ ಇನ್ನೊಂದು ಲಘು ಆಮೋದ ಅಂತ ಮತ್ತೊಂದು ವ್ಯಾಖ್ಯಾನ. ಅವರು ಚಿತ್ರ ಅಂದರೆ ಏನಂತ ಹೇಳ್ತಾರೆ? ವ್ಯಾಕರಣದಿಂದ ಸಂಸ್ಕಾರವನ್ನು ಪಡೆದ ಪದಗಳು. ಚಿತ್ರವಾದ ಪದಗಳು ಅಂದರೆ ವ್ಯಾಕರಣದಿಂದ ಸಂಸ್ಕಾರವನ್ನು ಪಡೆದ ಪದಗಳು. ಅಂದರೆ ವ್ಯಾಕರಣಶಾಸ್ತ್ರದಲ್ಲಿ ಯಾವ ರೀತಿ ಯಾವ ಯಾವ ಪದಗಳನ್ನು ಪ್ರಯೋಗ ಮಾಡಬೇಕು ಅಂತ ಹೇಳಿದ್ದಾರೋ ಅಂತಹ ಪದಗಳನ್ನೇ ಬಳಸ್ತಾರೆ. ವ್ಯಾಕರಣ ನಿಯಮಕ್ಕೆ ವಿರುದ್ಧವಾದ ಪದಗಳನ್ನು ಬಳಸೋದಿಲ್ಲ ಅಂತ. ವ್ಯಾಕರಣ ನಿಯಮಕ್ಕೆ ವಿರುದ್ಧವಾದ ಪದಗಳನ್ನು ಬಳಸೋದಿಲ್ಲ. ಆದರೆ ವ್ಯಾಕರಣ ನಿಯಮ ಅಂದರೆ ನಾವು ಪಕ್ಕಾ ಪಾಣಿನಿ ವ್ಯಾಕರಣನೇ ತಗೋಬೇಕು ಅಂತೇನಿಲ್ಲ.
ಅಫ್ಕೋರ್ಸ್ ಮಧ್ವಾಚಾರ್ಯರು ಪಾಣಿನಿ ವ್ಯಾಕರಣಕ್ಕೆ ವಿರುದ್ಧವಾದ ಪ್ರಯೋಗಗಳನ್ನು ಕೂಡ ಮಾಡಿದ್ದಾರೆ, ಇಲ್ಲ ಅಂತಲ್ಲ, ಆಯ್ತಾ. ವಿಷ್ಣವಿ ಅಂತ ಅವರು ಪ್ರಯೋಗ ಮಾಡಿದ್ದು ಕೂಡ ಉಂಟು. ವಿಷ್ಣು ಅಂತೇಳಿ ವಿಷ್ಣು ಶಬ್ದದ ಸಪ್ತಮಿ ಭಕ್ತಿ ಏಕವಚನ, ಅವರು ವಿಷ್ಣವಿ ಅಂತ ಪ್ರಯೋಗ ಮಾಡ್ತಾರೆ. ಅದು ಆಚಾರ್ಯ ಶೈಲಿ. ಅವರು ಯಾವತ್ತೂ ಕೂಡ ವೇದವನ್ನ ಅನುಸರಣೆ ಮಾಡ್ತಕ್ಕಂಥವ್ರು. ವೇದದಲ್ಲಿ ಆಗಿದೆ ಅಂದರೆ ನಾನು ಹಾಗೆ ಮಾಡ್ತೀನಿ ಅಂತ ಹೇಳ್ತಾರೆ ಆಚಾರ್ಯ. ಅಂದರೆ ತಪ್ಪು ಅಂತಲ್ಲ, ಅದು ಪಾಣಿನಿ ವ್ಯಾಕರಣಕ್ಕೆ ವಿರುದ್ಧ ಆಗಿರಬಹುದು, ಇಲ್ಲ ಅಂತಲ್ಲ. ಆದರೆ ಆಚಾರ್ಯರು ಅವರ ಕಾಲದಲ್ಲಿ ಅವರಿಗೆ ಸಮ್ಮತವಾಗಿರ್ತಕ್ಕಂಥ ವೇದ ವ್ಯಾಕರಣ ಏನಿದೆಯೋ ಅದನ್ನು ಇಟ್ಟುಕೊಂಡು ಅವರು ಪ್ರಯೋಗ ಮಾಡ್ತಿದ್ರು. ಅದರಿಂದ ಪಾಣಿನಿ ವ್ಯಾಕರಣಕ್ಕೆ ವಿರುದ್ಧವಾಗಿ ಹೇಳಿದ್ದಾರೆ ಅಂತಲ್ಲ. ಸಾಮಾನ್ಯವಾಗಿ ಮಧ್ವಾಚಾರ್ಯ ಹಾಗೆ ಹೇಳಿದ್ದುಂಟು, ಅದನ್ನೆಲ್ಲ ಸಮರ್ಥನೆ ಮಾಡಿದ್ದಾರೆ. ಮುಂದೆ ಟೀಕಾಚಾರ್ಯರು, ಮುಂದೆ ಬಂದಿರ್ತಕ್ಕಂಥವರೆಲ್ಲ ಅದೆಲ್ಲ ಅಪಾಣಿನೀಯ ಪ್ರಯೋಗ ಅಂದ್ಕೊಳ್ಳಿ, ನೀವು ಅದಕ್ಕೆ ತಪ್ಪನ್ನು ತಿಳ್ಕೊಳ್ಬೇಕಾಗಿಲ್ಲ. ಪಾಣಿನಿ ವ್ಯಾಕರಣ ಪ್ರಕಾರ ಸರಿ ಮಾಡ್ಬೋದು ಅಂತೆಲ್ಲ ತೋರಿಸಿಕೊಟ್ಟಿದ್ದಾರೆ, ವಿಚಾರ ಅಲ್ಲ. ಅಂತೂ ಸಾಮಾನ್ಯವಾಗಿ ಒಂದು ವ್ಯಾಕರಣ ಬೇಕು, ನಮಗೆ ಒಂದು ವ್ಯಾಕರಣ ಬೇಕು. ಗ್ರಾಮರ್ ಬೇಡ ಅಂತಲ್ಲ, ಗ್ರಾಮರ್ ಅಂದರೆ ವ್ಯಾಕರಣ ಬೇಕದು. ಆ ವ್ಯಾಕರಣಕ್ಕೆ ಅನುಗುಣವಾಗಿರ್ತಕ್ಕಂಥ ಪದಗಳು, ಅಂದರೆ ಎಲ್ಲ ಪದಗಳನ್ನು ಕೂಡ ಮನಸ್ಸಿಗೆ ಬಂದ ಹಾಗೆ ನಾವು ಯಾವುದೋ ಪದವನ್ನು ತೆಗೆದುಕೊಂಡು ಯಾವ ಅರ್ಥದಲ್ಲಿ ಹೇಳ್ತೀವಿ, ಹೇಗೆ ಬೇಕಾದ್ರೆ ಪ್ರಯೋಗ ಮಾಡ್ತೀವಿ ಅಂತಲ್ಲ. ಅದಕ್ಕೊಂದು ಸಿಸ್ಟಮ್ಯಾಟಿಕ್ ಆಗಿ ಒಂದು ಗ್ರಂಥ ಇದೆ, ವ್ಯಾಕರಣ ಗ್ರಂಥ ಇದೆ, ಅದಕ್ಕೆ ಅನುಗುಣವಾಗಿ ಹೇಳಬೇಕು. ಆ ರೀತಿ ವ್ಯಾಕರಣಶಾಸ್ತ್ರ ಬದ್ಧವಾದ ಒಂದು ಪದಗಳನ್ನು ತೆಗೆಸ್ಕೊಂಡು ಬಳಸ್ತಾ ಇದ್ರು. ಮನಸ್ಸಿಗೆ ಬಂದಂತೆ ಯಾವ್ಯಾವ ಪದ ತಗೋತಾ ಇರಲಿಲ್ಲ ಅಂತ ಅದು ಅರ್ಥ ಅಂತ ಚಿತ್ರೈಹಿ ಪದೇಹಿಗೆ ಅನ್ನೋದಕ್ಕೆ ಲಘ್ವಾಮೋದಕಾರ ಹೇಳ್ತಾರೆ. ಮತ್ತೆ ಕಂಟಕೋದ್ಧಾರದಲ್ಲಿ ಹೇಳ್ತಾರೆ ಅಬೋಧಕತ್ವಾದಿ ರಾಹಿತ್ಯಂ ಅಂತ. ಅಂದರೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಕೆಲವು ಪದಗಳು ನಾವು ಬಳಸ್ತೀವಿ, ಆ ಪದ ಏನರ್ಥ ಅಂತಲೇ ಗೊತ್ತಾಗಲ್ಲ. ಕೆಲವೊಂದು ಪದವನ್ನು ಬಳಸಿದಾಗ ಅದರ ಅರ್ಥ ಏನಪ್ಪ ಅಂತಲೇ ಹುಡುಕೋ ವಿಚಾರನೇ ದೊಡ್ಡದಾಗಬಾರ್ದು. ಇದೇನಾಗುತ್ತೆ ಅಂದರೆ ಅವತ್ತಿನ ಕಾಲದಲ್ಲೂ ಇದಿತ್ತು. ಏನಂದರೆ ಈ ಪರ್ಯಾಯ ಪದಗಳು ಅಂತ ಕರಿತೀವಿ. ಈಗ ನೋಡಿ, ಘಟ ಅನ್ನೋದಕ್ಕೆ ಪರ್ಯಾಯ ಪದವಾಗಿ ಗರ್ಗರಿ ಅಂತ ಇದೆ. ಆದರೆ ಘಟ ಅಂದರೆ ಮಡಕೆ ಅಂತ ಬಹಳ ಸುಲಭವಾಗಿ ಎಲ್ರಿಗೂ ಅರ್ಥ ಆಗುತ್ತೆ. ಗರ್ಗರಿ ಅಪ್ರಸಿದ್ಧವಾದ ಪದ, ಅದನ್ನು ಹೇಳಿದ್ರೆ ಮಡಕೆ ಅಂತ ಯಾರಿಗೂ ಗೊತ್ತಾಗೋದೇ ಇಲ್ಲ. ಮತ್ತೆ ನೀವು ಡಿಕ್ಷನರಿ ತೆಗಿಬೇಕು, ಅಥವಾ ಅಮರಕೋಶನೋ ಇನ್ನೊಂದು ಕೋಶನೋ ತೆಗೆದು ನೋಡಬೇಕು. ಇದೆಲ್ಲ ತೊಂದರೆ ರೀ. ಹಾಗೆ ತೊಂದರೆ ಮಾಡ್ತಕ್ಕಂಥ ರೀತಿಯಲ್ಲಿ ಪದಗಳನ್ನು ಬಳಸಬಾರ್ದು, ಅದೊಂದು ನಿಯಮ. ನೀವಾಗಿ ಅದು ಶಾಸ್ತ್ರಕ್ಕೆ ವಿರುದ್ಧನ ಅಂತ ಕೇಳ್ಬಿಡಿ, ಗ್ರಾಮರ್ಗೆ ವಿರುದ್ಧನ ಅಂದರೆ ಗ್ರಾಮರ್ಗೆ ವಿರುದ್ಧ ಅಲ್ಲ. ಆದರೂ ಪದಗಳನ್ನು ಬಳಸೋ ಸಂದರ್ಭದಲ್ಲಿ ಲೋಕದಲ್ಲಿ ಹೆಚ್ಚು ಬಳಕೆ ಯಾವುದಿರುತ್ತೋ ಅಂತಹ ಪದಗಳನ್ನು ಬಳಸಬೇಕು. ತೊಂದರೆ ಕೊಡ್ತಕ್ಕಂಥ ರೀತಿಯಲ್ಲಿ ನಾವು ಪಾಂಡಿತ್ಯ ತೋರಿಸ್ಬೇಕು ಅಂತ ಹೇಳಿ ಅಪ್ರಸಿದ್ಧವಾದ ಪದಗಳನ್ನು ಬಳಸಬಾರ್ದು. ಅಪ್ರಸಿದ್ಧ ಪದ ಬಳಸಿದ್ರೆ ಅದು ಅಬೋಧಕ, ಜ್ಞಾನ ಬರೋದಿಲ್ಲ. ನಮಗೆ ಜೈತೀರ್ಥರು ಯಾವ ಪದಗಳನ್ನು ಬಳಸ್ತಾ ಇದ್ರು, ಅಪ್ರಸಿದ್ಧವಾದ ಪದವನ್ನು ಬಳಸ್ತಿರ್ಲಿಲ್ಲ. ಯಾವತ್ತೂ ಕೂಡ ಪ್ರಸಿದ್ಧವಾದ ಪದಗಳನ್ನೇ ಬಳಸ್ತಾ ಇದ್ರು. ಅಂತಹ ಚಿತ್ರವಾದ ಪದಗಳು. ಮತ್ತೆ ನ್ಯಾಯಾಮೃತ ಪ್ರಕಾಶದಲ್ಲಿ ಏನು ಪದ, ಚಿತ್ರಪದ ಅಂದರೆ ಏನು ಅಂದರೆ ವಿಶೇಷವಾಗಿ ಪರಸ್ಪರವಾಗಿ ಒಂದಕ್ಕೊಂದು ಸಂಬಂಧ ಇರುತ್ತೆ. ಪದಗಳ ನಡುವೆ ಒಂದಕ್ಕೊಂದು ಸಂಬಂಧ, ಆಕಾಂಕ್ಷ ಅಂತ ಕರೀತಾರೆ. ಪರಸ್ಪರವಾಗಿ ಆಕಾಂಕ್ಷೆ ಇರಬೇಕು, ಒಂದು ಸಂಬಂಧ ಇರಬೇಕು. ಒಂದು ಪದಕ್ಕೂ ಇನ್ನೊಂದು ಪದಕ್ಕೂ ಒಂದು ಸಂಬಂಧ ಇರಬೇಕು. ಸುಮ್ಮನೆ ಏನೋ ನೆನಪಾಯ್ತು ಅಂಥೇಳಿ ಆ ಪದ ಈ ಪದ ಎಲ್ಲ ಜೋಡಿಸೋದಲ್ಲ. ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ಶ್ಲೋಕ ರೂಪದಲ್ಲಿ ಹೇಳಿದಾಗ ಅದಕ್ಕೋಸ್ಕರವಾಗಿ ಅನ್ವಯ ಹೇಳೋದು ಅಂತ ಉಂಟು. ಶ್ಲೋಕ ರೂಪದಲ್ಲಿ ಹೇಳಿದಾಗ ನಿಮ್ಗೆ ಏನು ಮಾಡ್ತಾರೆ ಅಂದರೆ ಆ ಶ್ಲೋಕದ ಛಂದಸ್ಸಿಗೆ ಅನುಗುಣವಾಗಿ ಇಡೀ ಒಂದು ವಾಕ್ಯದಲ್ಲಿ ಬರುವ ಪದಗಳನ್ನು ಎಲ್ಲಿ ಬೇಕಾರಲ್ಲಿ ಕೂಡಿಸ್ಬೋದು, ತಪ್ಪೇನಲ್ಲ. ಆಮೇಲೆ ಅನ್ವಯ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ನಿಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಅನ್ವಯ, ಸಂಬಂಧವನ್ನು ಹೇಳಬೇಕು ಅಂತ. ಹೀಗೆ ಎರಡು ಪದಗಳ ನಡುವೆ ಒಂದು ಸಂಬಂಧ ಇರಬೇಕು, ಆಗಲೇ ನಮ್ಗೆ ಅರ್ಥ ಅವಬೋಧ ಆಗೋದು. ಅರ್ಥ ನಮಗೆ ತಿಳ್ಕೊಬೇಕು ಅಂದರೆ ಎರಡು ಪದಗಳ ನಡುವೆ ಸಂಬಂಧ ಇರಬೇಕು, ಆಕಾಂಕ್ಷೆ ಇರಬೇಕು ಅಲ್ವಾ? ಆ ಆಕಾಂಕ್ಷ, ಪರಸ್ಪರ ಸಂಬಂಧ ಇರತಕ್ಕಂಥ ಪದ. ಸುಮ್ಮನೆ ಹಾಗೆ ಮಡಕೆ, ಆನೆ, ಹಾವು ಹೀಗೆ ಹೇಳ್ತಾ ಹೋದ್ರೆ ಏನು ಇದು, ಏನು ಮಡಕೆ, ಏನು ಆನೆ, ಏನು ಹೂವು, ಏನು ಹಾವು, ನಾವು ಪ್ರಶ್ನೆ ಮಾಡ್ತೀವಿ ಅಲ್ವಾ? ಒಂದು ಪದ ಆದಮೇಲೆ ಇನ್ನೊಂದು ಪದಕ್ಕೆ ಏನಯ್ಯ ಕನೆಕ್ಷನ್ ಏನು ಅಂತ ಕೇಳ್ತಾರೆ. ಅದು ಆಕಾಂಕ್ಷ ಸಂಸ್ಕೃತದಲ್ಲಿ. ಅಂತಹ ಆಕಾಂಕ್ಷ ಯುಕ್ತವಾಗಿರ್ತಕ್ಕಂಥ ಪದಗಳನ್ನೇ
ಬಳಸ್ತಾ ಇದ್ರು. ಅದು ಚಿತ್ರಪದ. ಚಿತ್ರಪದ ಅಂದ್ರೆ ಆಕಾಂಕ್ಷಾದಿಗಳಿಂದ ಯುಕ್ತವಾಗಿರ್ತಕ್ಕಂಥ ಪದ ಅಂತ ಅರ್ಥ. ಅಂತಹ ಚಿತ್ರವಾದ ಪದಗಳನ್ನ ಆಕಾಂಕ್ಷಾದಿಗಳಿಂದ ಅಂದ್ರೆ ಪರಸ್ಪರ ಸಂಬದ್ಧವಾದ ಪದಗಳನ್ನೇ ಬಳಸ್ತಾ ಇದ್ರು, ಅಸಂಬದ್ಧವಾದ ಪದಗಳನ್ನ ಬಳಸ್ತಿರ್ಲಿಲ್ಲ. ಬಹಳ ದೊಡ್ಡವರು ಇವರು. ಅಂತಹ ತತ್ವಪ್ರಕಾಶಿಕ ಇರ್ಬೋದು, ಅಲ್ಲೂ ಅಷ್ಟೇ. ಅದೇ ರೀತಿಯಾಗಿ ನ್ಯಾಯಸುಧಾ, ಏನು ಅದ್ಭುತ ಗ್ರಂಥಗಳು. ಅದರಲ್ಲಿ ಇಂತಹ ದೋಷಗಳೆಲ್ಲ ಬರ್ಲಿಕ್ಕೆ ಸಾಧ್ಯನಾ? ಖಂಡಿತ ಇಲ್ವೇ ಇಲ್ಲ, ಖಂಡಿತ ಇಲ್ವೇ ಇಲ್ಲ. ಮತ್ತೆ ಇಷ್ಟೇ ಅಲ್ಲ, ಸಾಮಾನ್ಯವಾಗಿ ಯಾರೇ ಒಬ್ಬ ಗ್ರಂಥಕಾರ, ಒಬ್ಬ ಪ್ರಸಿದ್ಧ ಗ್ರಂಥಕಾರ ಅಂತ ಹೇಳಿದ್ರೆ ಅವನ ಗ್ರಂಥದಲ್ಲೂ ಕೂಡ ವ್ಯಾಕರಣಕ್ಕೆ ಅನುಗುಣವಾಗಿರ್ತಕ್ಕಂತಹ ಪದಗಳು, ಆಕಾಂಕ್ಷಾ ಸಂಬಂಧ ಇರತಕ್ಕಂಥ ಪದಗಳು, ಮತ್ತೆ ಮಾಮೂಲಿ ಅವಬೋಧ ಆಗುವ ಪದಗಳು, ಇಂಥ ಪದಗಳನ್ನೇ ಬಳಸ್ತಾರೆ. ಆದರೆ ಅಂಥದ್ದನ್ನೇ ನಮ್ಮ ಗುರುಗಳು ಜಯತೀರ್ಥರು ಬಳಸಿದ್ದಾರೆ ಅಂತ ವಿಶೇಷತೆ ಏನು ಹೇಳ್ದಂಗಾಯ್ತು ಅಂತ ಅರ್ಥ ಆಗಲ್ಲ. ಚಿತ್ರಪದ ಅಂತ ಹೇಳಿದ್ರೆ ಏನು ವಿಶೇಷ ಹೇಳಿದ್ರಿ? ಬೇರೆ ಗ್ರಂಥಕಾರರು ಕೂಡ ಈ ರೀತಿಯಾದ ಚಿತ್ರಪದಗಳನ್ನ ಬಳಸ್ತಾರೆ, ಇಲ್ಲಿ ಏನು ವಿಶೇಷ ಅಂತ ನಮಗೆ ಅನಿಸತ್ತೆ. ಅದಕ್ಕೆ ಕಡೆಗೆ ಒಂದು ಕನ್ಕ್ಲೂಷನ್ನು ಕೊಡ್ತಾರೆ. ಏನಂದ್ರೆ ಇಷ್ಟೇನೆ, ಇದು ಚಿತ್ರ ವಿಚಿತ್ರವಾದ ಪದಗಳು ಅಂತ. ಚಿತ್ರ ವಿಚಿತ್ರವಾದ ಪದಗಳು ಅಂತ ಹೇಳಿದ್ರೆ ಅಭಿಪ್ರಾಯ ಇಷ್ಟು. ಒಂದು ರೀತಿ ಶಾಸ್ತ್ರ ಅಂತ ಬಂದಾಗ, ವೇದಾಂತ ಶಾಸ್ತ್ರದಲ್ಲಿ ಕಾವ್ಯದಲ್ಲಿ ಬಳಕೆ ಮಾಡುವ ಆ ಒಂದು ಸುಂದರ ಪದಗಳನ್ನು ಕೆಲಸಕ್ಕೆ ವೇದಾಂತದಲ್ಲಿ ಬಳಕೆ ಮಾಡೋದು ಅಪರೂಪ. ಕಾವ್ಯದಲ್ಲಿ ಯಾವ ರೀತಿಯ ಒಂದು ಅಲಂಕಾರಾದಿಗಳನ್ನ ಬಳಸಿಕೊಂಡು ವ್ಯಾಖ್ಯವನ್ನ, ಒಂದು ಪದಗಳನ್ನ ಅಲಂಕಾರಕ್ಕೆ ಅನುಗುಣವಾಗಿ ಬಳಸ್ತಾರೆ, ಅದನ್ನ ಶಾಸ್ತ್ರದಲ್ಲಿ ಬಳಸೋದು ಅಪರೂಪ. ಅಂತಹ ಪದಗಳನ್ನ ಶಾಸ್ತ್ರದಲ್ಲಿ ಬಳಸಿದಾಗ ಒಂದು ರೀತಿ ವಿಚಿತ್ರ ಆಗತ್ತದು, ಚಿತ್ರ ವಿಚಿತ್ರ ಆಗತ್ತೆ. ಹಾಗೆ ಮಾಡ್ತಾರವರು, ಇಲ್ಲ ಅಂತಲ್ಲ. ನ್ಯಾಯಸುಧಾದಲ್ಲಿ ಅಥವಾ ತತ್ವಪ್ರಕಾಶಕದಲ್ಲಿ ಮಂಗಲಾಚರಣೆಯಲ್ಲೆಲ್ಲ ನೋಡೋ ಸಂದರ್ಭದಲ್ಲಿ ಮಧ್ವಾಚಾರ್ಯನ ಹಾಡಿ ಹೊಗಳಬೇಕಾಗಿದ್ದರೆ, ಕೆಲವು ಸಂದರ್ಭದಲ್ಲಿ ಶಾಸ್ತ್ರೀಯ ವಿಚಾರವನ್ನ ನಿರೂಪಣೆ ಮಾಡೋ ಸಂದರ್ಭದಲ್ಲೂ ಕೂಡ ಒಂದು ರೀತಿ ಶಾಸ್ತ್ರದಲ್ಲಿ ಬಹಳ ಅಪರೂಪವಾಗಿ ಬಳಸುವ, ಕಾವ್ಯಶಾಸ್ತ್ರದಲ್ಲಿ ಬಳಸುವ ಪದಗಳನ್ನು ಇಲ್ಲಿ ಹಾಕೋದು ಕೂಡ ಉಂಟು. ಅದು ಒಂದು ರೀತಿಯಲ್ಲಿ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ವಿಚಿತ್ರ ಆಗಿರುತ್ತೆ, ಇಲ್ಲ ಅಂತಲ್ಲ. ಅದನ್ನು ಮಾಡ್ತಾರೆ. ಮತ್ತೆ ಚಿತ್ರ ಶಬ್ದಕ್ಕೆ ಇನ್ನೊಂದು ಅರ್ಥನೂ ಇದೆ. ಚಿತಿಮ್ರಾತಿ, ಜ್ಞಾನವನ್ನ ತಂದು ಕೊಡುವ ಪದಗಳು. ಇದು ಅಷ್ಟೇ ಮುಖ್ಯ ನಮಗೆ. ಚಿತ್ರ ಅಂದ್ರೆ ಆ ಪದವನ್ನ ಕೇಳಿದ ಮೇಲೆ ಅರಿವು ಉಂಟಾಗತ್ತೆ. ಈಗ ನಾವು ಮಾತಾಡೋದು ಯಾಕೆ ಅಂದ್ರೆ ಇನ್ನೊಬ್ಬರಿಗೆ ಅರ್ಥ ಆಗಲಿ ಅಂತೇಳಿ. ಇನ್ನೊಬ್ಬರಿಗೆ ಅರ್ಥ ಆಗದೇ ಇದ್ದಾಗ ಹೇಳ್ಬಿಟ್ರೆ ತಗೊಂಡು ಏನ್ರಿ ಮಾಡಬೇಕು? ಅದು ಉಪಯೋಗ ಇಲ್ಲ. ಟೀಕಾಚಾರ್ಯರು ಮಾತಾಡ್ಬೇಕಾದ್ರೆ ಚಿತ್ರವಾದ ಪದಗಳನ್ನ, ಅಂದ್ರೆ ಚಿತಿಯನ್ನ, ಜ್ಞಾನವನ್ನ ತಂದುಕೊಡುವ ಪದಗಳನ್ನ ಹೇಳ್ತಾ ಇದ್ರು. ಜ್ಞಾನವನ್ನ ತಂದುಕೊಡದೇ ಇರೋ ಪದ ಅಲ್ಲಪ್ಪ, ಜ್ಞಾನವನ್ನ ತಂದುಕೊಡುವ ಪದಗಳನ್ನೇ ಹೇಳ್ತಾ ಇದ್ರು. ಅಂದ್ರೆ ಕೇಳಿದ ಕೂಡಲೇ ಅರ್ಥ ಆಗ್ತಿತ್ತು, ಓದಿದ ಕೂಡಲೇ ಅರ್ಥ ಆಗ್ತಾ ಇತ್ತು. ಆ ರೀತಿಯ ಪದಗಳನ್ನ ಬಳಸ್ತಾ ಇದ್ರು ಅಂತ ಒಟ್ಟು ಅಭಿಪ್ರಾಯ ಇಟ್ಕೊಳ್ಳೋಣ. ಚಿತ್ರೈಹಿ ಪದೇಹಿ ಚ ಅಷ್ಟೇ ಅಲ್ಲ, ಗಂಭೀರೈಹಿ ವಾಕ್ಯೈಹಿ, ಗಂಭೀರವಾದ ವಾಕ್ಯ ಅಂತ. ಗಂಭೀರವಾದ ವಾಕ್ಯ ಅನ್ನೋದಕ್ಕೂ ಕೂಡ ತುಂಬಾ ಬರೀತಾರೆ, ಇಲ್ಲ ಅಂತಲ್ಲ. ಗಂಭೀರವಾದ ವಾಕ್ಯ ಅಂತ ಹೇಳಿದ್ರೆ ಸಮಾಸ ಸೇರ್ಕೊಂಡಿರುತ್ತೆ, ತದ್ದಿತ ವೃತ್ತಿ, ಕೃದ್ಧಿತ ವೃತ್ತಿ, ಕೃದ್ವೃತ್ತಿ ಇರುತ್ತೆ ಅಂತ ಹೇಳಿ ಗಹನಾರ್ಥ ಸಾಮಾನ್ಯವಾಗಿ ಗೂಢ ಆಗಿರುತ್ತೆ, ಅರ್ಥ ಗಾಂಭೀರ್ಯ. ಮತ್ತೆ ಒಂದು ರೀತಿ ಬೇಕಾದಷ್ಟು ಅರ್ಥ. ಒಂದು ವಾಕ್ಯ ಹೇಳಿದ್ರೆ ಆ ವಾಕ್ಯಕ್ಕೆ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ಬೋದು. ಮತ್ತೆ ಮೇಲ್ನೋಟಕ್ಕೆ ಆಗುವ ಒಂದು ಅರ್ಥ ಬೇರಿರುತ್ತೆ, ಒಳಕ್ಕೆ ಹೋದಾಗ ಅದು ಸ್ಫುರಣೆ ಕೊಡ್ತಕ್ಕಂಥ ಅರ್ಥ ಇನ್ನೊಂದಿರುತ್ತೆ, ಅದು ಅರ್ಥ ಗಾಂಭೀರ್ಯ. ಈಗ ಸಾಮಾನ್ಯವಾಗಿ ಸಮುದ್ರ ಅದು ಗಂಭೀರವಾಗಿದೆ ಅಂತ ಹೇಳಿದ್ರೆ ಅಭಿಪ್ರಾಯ ಮೇಲ್ನೋಟಕ್ಕೆ ನೋಡಿದ್ರೆ ನಮ್ಗೆ ಆಳ ಗೊತ್ತಾಗೋದೇ ಇಲ್ಲಲ್ಲಿ.
ಒಳಗಡೆ ಇಳಿದ ಮೇಲೆ ಆಳ ಗೊತ್ತಾಗೋದು. ಹಾಗೆಯೇ ಜಯತೀರ್ಥರ ವಾಕ್ಯಗಳನ್ನು ಮೇಲೆ ಮೇಲೆ ನೋಡಿದಾಗ ನಮಗೆ ಅರ್ಥ ಆಗೋದೇ ಬೇರೆ, ಒಳಹೊಕ್ಕಾಗ ಆಗುವ ಅರ್ಥ, ಆ ಖುಷಿ ಸಂತೋಷವೇ ಬೇರೆ. ಅದು ಗಂಭೀರವಾದ ಅರ್ಥ. ಇದು ಸಾಮಾನ್ಯವಾಗಿ ಮಧ್ವಾಚಾರ್ಯರ ಭಾಷ್ಯದ ಬಗ್ಗೆ ಒಂದು ವರ್ಣನೆ ಬರುತ್ತೆ ನೋಡಿ, ಅದೇ ತರಹ ಬಾಲಸಂಘಮತಿ ಬೋಧಯದೃಶಂ ದುರ್ನಿರೂಪ ವಚನಂಚ ಪಂಡಿತೈಹಿ ಅಂತ ಕರೀತಾರೆ ಮಧ್ವಜೀದಲ್ಲಿ ನಾರಾಯಣ ಪಂಡಿತಾಚಾರ್ಯರು. ಮಧ್ವಾಚಾರ್ಯ ಭಾಷ್ಯ ಹೇಗಿದೆ ಅಂದರೆ ಬಾಲಕರಿಗೂ ಅರ್ಥವಾಗ್ತಿತ್ತು, ಹಾಗೆ ಅಂತ ಹೇಳಿ ಏನಪ್ಪ ಬಾಲಕರಿಗೂ ಅರ್ಥವಾಗತ್ತಲ್ಲ ಏನಿದೆ ಅಂತ ಏನಾದರೂ ಒಳಗೆ ಹೋದರೆ ದುರ್ನಿರೂಪ ವಚನಂಚ ಪಂಡಿತೈಹಿ, ಆಯ್ತಾ. ಅದು ಒಳಗಡೆ ಹೋದರೆ ಅದು ಎಷ್ಟು ಹೋದರೂ ಮುಗಿಯದೇ ಇಲ್ಲ, ಅದಕ್ಕೆ ಪೂರ್ತಿ ಅರ್ಥ ಹೇಳ್ತೀವಿ ಅಂತಲೇ ಸಾಧ್ಯವಿಲ್ಲ, ಅಷ್ಟು ಅರ್ಥಗಳು ದುರ್ನಿರೂಪ ವಚನಂ. ಆ ಮಾತುಗಳನ್ನು ಪೂರ್ಣವಾಗಿ ನಿರೂಪಣೆ ಮಾಡೋದೇ ಕಷ್ಟ, ಅಷ್ಟು ಅರ್ಥಗಳು ಅಂತ ಹೀಗೆ ಒಂದು ಮಾತನ್ನು ಮಧ್ವಾಚಾರ್ಯರ ಭಾಷ್ಯದ ಬಗ್ಗೆ ಹೇಳ್ತಾರೆ. ಆ ಮಧ್ವಾಚಾರ್ಯರನ್ನು ವಿಶೇಷವಾಗಿ ಆರಾಧನೆ ಮಾಡಿದ ಗುರುಗಳು ಜಯತೀರ್ಥರಾದ್ದರಿಂದಾಗಿ ಅವರ ಟೀಕೆಯಲ್ಲೂ ಕೂಡ ಆ ಒಂದು ಗುಣ ಕಂಡುಬರುತ್ತೆ. ಗಂಭೀರೈಹಿ ವಾಕ್ಯ ಅಂದರೆ ಅರ್ಥಗಾಂಭೀರ್ಯ, ಬಹಳ ಮುಖ್ಯವಾಗಿ ಅರ್ಥಗಾಂಭೀರ್ಯ ಅದರಲ್ಲಿ ಇತ್ತು. ಮೇಲ್ನೋಟಕ್ಕೆ ಕಾಣೋದೇ ಅರ್ಥ ಅಂತಲ್ಲ, ಒಳಹೊಕ್ಕಾಗ ಬೇಕಾದಷ್ಟು ಅರ್ಥಗಳು ಅದರಲ್ಲಿ ಇತ್ತು ಅಂತ ನಾವು ಚಿಂತನೆ ಮಾಡಬಹುದು. ವಾಕ್ಯೈಹಿ ಮಾನೈಹಿ ಅಖಂಡಿತೈಹಿ, ಮುಂದೆ ಅಖಂಡಿತವಾದ ಮಾನಗಳು ಅಂತ ಕರೀತಾರೆ. ಏನು ಅಖಂಡಿತವಾದ ಮಾನಗಳು ಅಂದರೆ? ಮಾನ ಅಂದರೆ ಪ್ರಮಾಣ. ನಾನು ಪ್ರಾರಂಭದಲ್ಲೇ ಹೇಳಿದೆ, ಒಂದು ಶಾಸ್ತ್ರದ ವಿಚಾರವನ್ನು ನಮ್ಮ ವಿಚಾರಧಾರಿಯನ್ನು ಇನ್ನೊಬ್ಬರಿಗೆ ಹೇಳಬೇಕು ಅಂತಿದ್ರೆ ಸಹಜವಾಗಿ ವಾದ ಪ್ರತಿವಾದದಲ್ಲಿ ಪ್ರಮಾಣ ಏನು ಅಂತ ಪ್ರಶ್ನೆ ಆಯಿತು. ಮಧ್ವಾಚಾರ್ಯರು ಅಥವಾ ಜಯತೀರ್ಥರು ತಮ್ಮ ವಾದವನ್ನು ಮಂಡನೆ ಮಾಡಿದ್ರು, ಒಂದು ಪ್ರಮಾಣವನ್ನು ಕೊಟ್ಟರು. ಇವರು ಕೊಟ್ಟ ಪ್ರಮಾಣವನ್ನು ಅವರು ಖಂಡನೆ ಮಾಡಿಬಿಟ್ರು ಅಂದರೆ ಏನಾಯಿತು? ಉಪಯೋಗ ಇಲ್ಲ. ಆ ಪ್ರಮಾಣ ಹೇಳಿದ್ದು ಕೂಡ ಉಪಯೋಗ ಇಲ್ಲ ಅಂತಾಗತ್ತೆ. ಅಥವಾ ಅವರ ವಾದವನ್ನು ನಿರಾಕರಣೆ ಮಾಡಲಿಕ್ಕೂ ಪ್ರಮಾಣವನ್ನು ಕೊಡಬೇಕು, ನಮ್ಮ ವಾದವನ್ನು ಸಮರ್ಥನೆ ಮಾಡಲಿಕ್ಕೂ ಪ್ರಮಾಣವನ್ನು ಕೊಡಬೇಕು. ಆ ಸಂದರ್ಭದಲ್ಲಿ ಪ್ರಮಾಣವನ್ನು ಕೊಟ್ಟಾಗ ಆ ಪ್ರಮಾಣವನ್ನು ಅವರು ಖಂಡನೆ ಮಾಡಿಬಿಟ್ರು ಅಂತ ಹೇಳಿದ್ರೆ ನಮ್ಮ ವಾದವನ್ನು ಮಂಡಿಸಿದಂತನೂ ಆಗೋದಿಲ್ಲ, ಅವರ ವಾದವನ್ನು ನಿರಾಕರಣೆ ಮಾಡದಂತನೂ ಆಗೋದಿಲ್ಲ. ಅದರಿಂದಾಗಿ ನಾವು ಕೊಡುವ ಪ್ರಮಾಣವನ್ನು ಅವರು ಖಂಡಿಸಬಾರದು, ಅದು ಅಖಂಡ್ಯವಾದ ಪ್ರಮಾಣ ಆಗಬೇಕು. ಅದೇ ಅಖಂಡಿತೈಹಿ ಮಾನೈಹಿ. ಜಯತೀರ್ಥರು ಅವರು ಪರಮತ ನಿರಾಕರಣೆ ಸಂದರ್ಭದಲ್ಲಿ ಕೊಡುವ ಆ ಪ್ರಮಾಣಗಳು, ಸ್ವಮತ ಸ್ಥಾಪನೆಯ ಸಂದರ್ಭದಲ್ಲಿ ಅವರು ಕೊಡ್ತಕ್ಕಂಥ ಪ್ರಮಾಣಗಳು ಅಖಂಡಿತ, ಬೇರೆ ಯಾರೂ ಕೂಡ ಖಂಡನೆ ಮಾಡಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಅದು ಮೂಲಭೂತವಾಗಿ ಮಧ್ವಾಚಾರ್ಯರ ವಾಕ್ಯದ ಶೈಲಿನೂ ಕೂಡ ಅದೇ ಹೌದು. ಅದನ್ನೇ ಆಧರಿಸಿಕೊಂಡು ಜಯತೀರ್ಥರು ಮುಂದೆ ಬಂದವರು, ಅವರು ಮಾಡುವ ವಾಕ್ಯನೂ ಕೂಡ ಹಾಗೆ. ಅವರಂತೆ ಪುನಃ ಅವರ ಒಂದು ವಿಶೇಷವಾದ ರೀತಿಯಲ್ಲಿ ಅವರ ಒಂದು ಮಾತುಗಳನ್ನು ಈ ರೀತಿ ಕೊಂಡಾಡಿರ್ತಕ್ಕಂತಹ ವ್ಯಾಸರಾಜ ಗುರುಸಾರ್ವಭೌಮರು ನ್ಯಾಯಾಮೃತವನದಲ್ಲಿ ಮಾಡಿ ಅದರಲ್ಲಿ ಏನು ಪುನಃ ಯುಕ್ತಿಗಳನ್ನು ಪ್ರಮಾಣಗಳನ್ನು ತೋರಿಸಿದ್ದಾರೆ, ಅದು ಕೂಡ ಹಾಗೇನೆ ಅಖಂಡ, ಯಾರೂ ಖಂಡಿಸಲಿಕ್ಕೆ ಸಾಧ್ಯವಿಲ್ಲ. ಹೀಗೆ ಮೂಲ, ಟೀಕಾ, ಟಿಪ್ಪಣಿ ಎಲ್ಲವೂ ಕೂಡ ಚಿತ್ರೈಹಿ ಪದೇಶ್ಚ ಗಂಭೀರೈಹಿ ವಾಕ್ಯೈಹಿ ಮಾನೈಹಿ ಅಖಂಡಿತೈಹಿ, ಇದು ಎಲ್ಲದಕ್ಕೂ ಅನ್ವಯವಾಗತ್ತೆ. ಆದರೆ ಏನು ಸ್ವಾರಸ್ಯ ಅಂದರೆ, ಇದು ನಾವು ಸಾಮಾನ್ಯವಾಗಿ ಒಂದು ಮಾತು ಹೇಳ್ತೇವೆ ವೇದಾಂತದಲ್ಲಿ, ದೇವರನ್ನು ಹೇಗೆ ಉಪಾಸನೆ ಮಾಡ್ತೀವೋ ಆ ರೀತಿಯ ಗುಣಗಳನ್ನು ನಾವು ಪಡಿತೇವೆ ಅಂತ. ದೇವರನ್ನ ಜ್ಞಾನಮಯ ಆನಂದಮಯ ಅಂತ ಉಪಾಸನೆ ಮಾಡಿದಾಗ ನಾವು ನಮ್ಮಲ್ಲಿರುವ ಆನಂದವನ್ನು ಪಡೆದುಕೋಬಹುದು, ನಮ್ಮಲ್ಲಿರುವ ಜ್ಞಾನವನ್ನು ಪಡೆದುಕೋಬಹುದು ಅಂತ ಹೀಗೆಲ್ಲ ವೇದಾಂತದಲ್ಲಿ ಬರುವ ಮಾತು. ಹಾಗೆ ಇಲ್ಲಿ ಮಧ್ವಾಚಾರ್ಯರನ್ನ ಜಯತೀರ್ಥರು ಏನಂತ ಕೊಂಡಾಡಿದ್ರು? ಸ್ವಾಮಿ, ಎಂತಹ ವಿಚಿತ್ರವಾದ ಪದ, ಗಂಭೀರವಾದ ವಾಕ್ಯ ನಿಮ್ಮದು, ನಿಮ್ಮ ಮಾನಗಳು ಅಖಂಡಿತ ಅಂತ ಹೀಗೆ ಮಧ್ವಾಚಾರ್ಯರನ್ನ ಕೊಂಡಾಡಿದರು. ಅದೇ ಗುಣಗಳು ಅವರನ್ನ ಯಾವ ಗುಣಗಳಿಂದ, ಅವರ ಮಾತುಗಳನ್ನು, ಆಚಾರ್ಯರ ಆ ಒಂದು ಶಾಸ್ತ್ರ ಗ್ರಂಥಗಳನ್ನು ಈ ರೀತಿ ಅವರು ಕೊಂಡಾಡಿದ್ರಿಂದಾಗಿ ಇವರ ಶಾಸ್ತ್ರ ಗ್ರಂಥಗಳಲ್ಲೂ ಆ ಗುಣಗಳು ಬಂದವು. ಇವರ ಶಾಸ್ತ್ರ ಗ್ರಂಥಗಳನ್ನು, ಟೀಕಾಚಾರ ಶಾಸ್ತ್ರ ಗ್ರಂಥಗಳನ್ನು ಅದೇ ಗುಣಗಳನ್ನು ಕಂಡು ಪುನಃ ಕೊಂಡಾಡಿದ್ದಾರೆ ವ್ಯಾಸರಾಜ ಗುರುಸಾರ್ವಭೌಮರು ಅಂದ ತಥಾಭವತಿ. ಅದೇ ರೀತಿಯಾಗಿ
ಅವರ ಗ್ರಂಥಗಳಲ್ಲೂ ಕೂಡ ನ್ಯಾಯಾಮೃತದಲ್ಲೂ ಕೂಡ ಅದೆಲ್ಲವೂ ಕೂಡ ಮುಂದುವರೆದಿದೆ. ಈ ರೀತಿಯಾಗಿ ಪದಗಳು ಚಿತ್ರ, ವಾಕ್ಯಗಳು ಗಂಭೀರ, ಮಾನಗಳು ಅಖಂಡಿತ, ಇದರ ಮೂಲಕವಾಗಿ ಗುರುಭಾವಂ ವ್ಯಂಜಯಂತಿ, ಗುರುಗಳ ಬಹಳ ವಿಶಿಷ್ಟವಾದ ಒಂದು ಭಾವವನ್ನ, ಗುರೋಹ ಭಾವ ಗುರುಭಾವ, ಗುರುಭಾವ ಅಂತ ಬಂದಾಗ ಬಹಳ ವಿಶೇಷವಾದ ಆ ಆಚಾರ್ಯರ ಹೃದಯ ಏನಿದೆ, ಆಚಾರ್ಯರ ಆಂತರ್ಯವೇನಿದೆ, ಅವರ ಒಂದು ಮಾತಿನ ಅಭಿಪ್ರಾಯ ಇದು ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತಾರೆ. ಅಯಮತ್ರ ಮತಿತಾರ್ಥ, ಅಯಮತ್ರ ಸಂಕ್ಷಿಪ್ತಾರ್ಥ, ಹೀಗೆ ಎಲ್ಲ ಕಡೆಯಲ್ಲೂ ಕೂಡ ಟೀಕಾಚಾರ್ಯರು ಅದನ್ನ ಪ್ರತ್ಯೇಕವಾಗಿ ಮೊದಲು ಒಂದ್ಸತಿ ಎಲ್ಲ ತಿಳಿಸೋದು, ತಿಳಿಸಿ ಎಲ್ಲಾದ್ಮೇಲೆ ಕಡೆಗೆ ಟೋಟಲ್ ಮೀನಿಂಗ್ ಈಸ್ ದಿಸ್ ಅಂತ ಹೇಳಿ ತುಂಬಾ ಕಡೆ ಹೇಳ್ತಾರೆ. ನ್ಯಾಯಸುಧಾದಲ್ಲಿ ತುಂಬಾ ಕಡೆ ಹೇಳ್ತಾರೆ. ಬಹಳ ಮುಖ್ಯ, ಅದು ಬಹಳ ಮುಖ್ಯ. ಹಾಗೆ ಗುರುಭಾವವನ್ನ, ಗುರುಗಳ ಅಭಿಪ್ರಾಯವನ್ನ ಸ್ಪಷ್ಟಪಡಿಸಿದ್ದು. ಇನ್ನೊಂದರ್ಥದಲ್ಲಿ ಗುರೋಹ ಭಾವ ಗುರುಭಾವ ಒಂದು, ಗುರುಶ್ಚ ಸ್ವಭಾವಶ್ಚ, ಆಗ್ಲೇ ಹೇಳಿದಾಗೆ ಆ ಭಾವ ಗುರುಭೂತವಾದ ಭಾವ, ಆ ಭಾವದಲ್ಲೂ ಕೂಡ ಒಂದು ಗುರುತ್ವ ಇತ್ತು ಅಂತ. ಅಭಿಪ್ರಾಯದಲ್ಲಿ ಗುರುತ್ವ ಅಂದ್ರೆ ಬಹಳ ದೊಡ್ಡದಾದ ಒಂದು ಅಭಿಪ್ರಾಯಪ್ಪ. ಸಾಮಾನ್ಯ ಜನರು ತಿಳಿಸ್ಕೊಡ್ತಕ್ಕಂಥ ರೀತಿಯಲ್ಲಿ ಮಧ್ವಾಚಾರ್ಯರ ಭಾವ ಇರಲಿಲ್ಲ. ಅದು ಒಂದು ರೀತಿಯಲ್ಲಿ ವೇದಶಾಸ್ತ್ರಗಳ ಸಾರವನ್ನ ಆಚಾರ್ಯರು ಸೆರೆ ಹಿಡಿದೇನು ಕೊಡ್ತಾ ಇದ್ರು. ಅದು ಗುರುವಾದ ಭಾವ, ಭಾವದಲ್ಲೇ ಒಂದು ಗುರುತ್ವ ಇತ್ತು. ಅಂತಹ ಗುರುಭಾವವನ್ನ ತುಂಬಾ ಚೆನ್ನಾಗಿ ತಿಳಿಸಿಕೊಡ್ತಕ್ಕಂಥದ್ದು ಜಯತೀರ್ಥವಾಕ್, ಜಯತೀರ್ಥರ ಮಾತು. ಶಾಂತ ಒಂದು ಪದ ಇದೆ ಮಧ್ಯದಲ್ಲಿ, ಚಿತ್ರೈಹಿ ಪದೈಶ್ಚ, ಚಾಪದಕ್ಕೆ ಸಮುಚ್ಚಯಾಕ, ಚಿತ್ರವಾದ ಪದಗಳಿಂದಲೂ, ಗಂಭೀರೈಹಿ ವಾಕ್ಯೈಹಿ, ಗಂಭೀರವಾದ ಮಾತುಗಳಿಂದಲೂ, ಮಾನೈಹಿ ಅಖಂಡಿತೈಹಿ, ಅಖಂಡಿತವಾದ ಮಾತುಗಳಿಂದಲೂ, ಒಂದ್ರ ಜೊತೆಗೆ ಇನ್ನೊಂದನ್ನ ಸೇರಿಸಿಕೊಂಡು ಹೇಳೋದು ಅಂತ ಒಂದರ್ಥ. ಮತ್ತೆ ಚ ಶಬ್ದಕ್ಕೆ ಮತ್ತೊಂದು ಸುಂದರವಾದ ಅರ್ಥವನ್ನು ಹೇಳ್ತಾರೆ. ಏನದು? ಅದು ದುರ್ಲಭ ಎನ್ನುವ ಅರ್ಥವನ್ನು ಕೂಡ, ಪಂಡಿತಾಚ, ಪ್ರಿಯಂಬದಾಚ, ಹೀಗೆ ವ್ಯಾಸರು ದ್ರೌಪದಿಯನ್ನು ವರ್ಣನೆ ಮಾಡೋ ಸಂದರ್ಭದಲ್ಲಿ ದ್ರೌಪದಿ ಹೇಗಿದ್ದು ಅಂದ್ರೆ ಪಂಡಿತೆಯಾಗಿದ್ದಳು, ಒಳ್ಳೆಯ ಮಾತುಗಳನ್ನ ಆಡ್ತಾ ಇದ್ಲು, ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದ್ಲು, ದರ್ಶನೀಯಾಚ, ಪಂಡಿತಾಚ, ಪ್ರಿಯಂಬದಾಚ, ಪತಿವ್ರತಾಚ, ಹೀಗೆ ಎಲ್ಲ ಕಡೆಯಲ್ಲೂ ಚ ಶಬ್ದವನ್ನ ಬಳಸ್ತಾರೆ. ಏನದು? ಯಾಕೆ ಚ ಶಬ್ದ ಹೇಳಿದ್ರು ಅಂದ್ರೆ ಒಂದರ್ಥ ಪಂಡಿತೆಯೂ ಆಗಿದ್ದಳು, ಒಳ್ಳೆಯ ಮಾತುಗಳನ್ನು ಆಡ್ತಾ ಇದ್ದು, ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿಯೂ ಇದ್ಲು, ಪತಿವ್ರತೆಯೂ ಆಗಿದ್ಲು, ಒಂದರ ಜೊತೆಗೆ ಇನ್ನೊಂದು ಇತ್ತು ಅಂತ ಚ ಶಬ್ದ ತಿಳಿಸ್ಕೊಡುತ್ತೆ. ಅಷ್ಟೇ ಅಲ್ಲ, ಇದು ಬಹಳ ಅಪರೂಪ, ಎಲ್ಲರಲ್ಲೂ ಬರೋದಿಲ್ಲ. ಯಾರು ಪತಿವ್ರತೆಯಾಗಿರ್ತಾರೋ ಅವ್ರು ನೋಡ್ಲಿಕ್ಕೆ ಚೆನ್ನಾಗಿರ್ತಾರೆ ಅಂತಿಲ್ಲ, ಯಾರು ನೋಡ್ಲಿಕ್ಕೆ ಚೆನ್ನಾಗಿರ್ತಾರೋ ಅವ್ರು ಒಳ್ಳೆ ಮಾತನ್ನಾಡ್ತಾ ಇರ್ತಾರೆ ಅಂತಲ್ಲ. ಒಳ್ಳೆ ಮಾತನ್ನಾಡ್ತಾ ಇರಬಹುದು, ಆದರೆ ಪಂಡಿತೆಯಾಗಿರೋದಿಲ್ಲ. ಹೀಗೆಲ್ಲ ಒಂದಿದ್ರೆ ಇನ್ನೊಂದಿರಲ್ಲ. ದ್ರೌಪದಿಯಲ್ಲಿ ಈ ಎಲ್ಲಾ ಗುಣಗಳು ಒಟ್ಟು ಮೇಳೈಸಿದ್ದವು, ಬಹಳ ಅಪರೂಪದ ವಿಚಾರ, ಬೇರೆಯವರಲ್ಲಿ ದುರ್ಲಭ. ಈ ಎಲ್ಲ ಗುಣಗಳು ಒಟ್ಟು ಮೇಳೈಸೋದಿದೆಯಲ್ಲ, ಇದು ದುರ್ಲಭವಾದ ವಿಚಾರ ಅನ್ನೋ ಸಂದರ್ಭದಲ್ಲಿ ದರ್ಶನೀಯಾಚ, ಪತಿವ್ರತಾಚ, ಪಂಡಿತಾಚ, ಪ್ರಿಯಂಬದಾಚ, ಹೀಗೆ ಛ ಶಬ್ದವನ್ನು ವ್ಯಾಸರು ಬಳಸಿದರು ಅಂತ ಹೇಳ್ತಾರೆ. ಹಾಗೆ ಇಲ್ಲೂ ಕೂಡ ಈ ಎಲ್ಲ ಗುಣಗಳು ಒಂದು ಕೃತಿಯಲ್ಲಿ ಬರೋದು ಹೊಳಪ. ಚಿತ್ರವಾದ ಪದಗಳು, ಗಂಭೀರವಾದ ವಾಕ್ಯಗಳು, ಅಖಂಡಿತವಾದ ಮಾನಗಳು, ಇದೆಲ್ಲ ಒಂದೇ ಕಡೆಯಲ್ಲಿ ಬರೋದು ಬಹಳ ಅಪರೂಪ, ಒಂದೇ ಕೃತಿಯಲ್ಲಿ ಸಿಗೋದು ಬಹಳ ಅಪರೂಪ. ಅದನ್ನ ಚ ಶಬ್ದದಿಂದ ನಮಗೆ ತಿಳಿಸಿಕೊಟ್ಟು. ಚ ಅಂದ್ರೆ ದುರ್ಲಭ, ಬೇರೆ ಗ್ರಂಥಗಳಲ್ಲಿ ಇದು ದುರ್ಲಭಪ್ಪ. ಚಿತ್ರೈಹಿ ಪದೈಶ್ಚ ಗಂಭೀರೈಹಿ, ಚಿತ್ರವಾದ ದುರ್ಲಭವಾದ ಚಿತ್ರ ಪದಗಳಿಂದಲೂ, ದುರ್ಲಭವಾದ ಗಂಭೀರ ವಾಕ್ಯಗಳಿಂದಲೂ, ಬೇರೆ ಕಡೆಯಲ್ಲಿ ದುರ್ಲಭವಾದ ಅಖಂಡಿತವಾದ ಮಾನಗಳಿಂದಲೂ ಕೂಡಿಕೊಂಡು ಇರತಕ್ಕಂಥ ಈ ಗ್ರಂಥ ಗುರುಭಾವಂ ವ್ಯಂಜಯಂತಿ. ಭಾತಿಶ್ರೀ ಜಯತೀರ್ಥವ, ಜಯತೀರ್ಥರ ಮಾತು ಪ್ರಕಾಶಮಾನವಾಗಿದೆ. ಜಯತೀರ್ಥ ಶಬ್ದಕ್ಕೆ ಹಿಂದಿನ ಇದರಲ್ಲೇ ಕೇಳಿದ್ದೇನೆ ಯಾರು ಜಯತೀರ್ಥರು ಅಂತ. ಜಯಕರವಾದ ತೀರ್ಥವನ್ನ, ಶಾಸ್ತ್ರವನ್ನ ಕೊಟ್ಟವರು, ಪರವಾದಿಗಳ ಮೇಲೆ ಜಯ, ಪರಮತ ನಿರಾಕರಣೆ. ಜಯ ಅಂದರೆ ನಮ್ಮದೇ ಆದ ಜಯ ಅಂತ ಬಂದಾಗ ನಾವು ಮೋಕ್ಷವನ್ನ ಪಡೆಯೋದೇ ಜಯ. ಜಯತೀರ್ಥ ಅಂದರೆ ಮೋಕ್ಷ ಪ್ರಾಪಕವಾದ ಶಾಸ್ತ್ರವನ್ನ ಕೊಟ್ಟತಕ್ಕಂತಹ ಮಾತು, ಅದು ಆಯಿತು. ಶ್ರೀ ಜಯತೀರ್ಥ ವಾಕ್ ಅಂತ, ಶ್ರೀಯನ್ನ ಏನು ಮಾಡೋಣ? ಶ್ರೀ ಜಯತೀರ್ಥ ಅಲ್ಲಿಗೆ ಸೇರಿಸ್ಬೋದು. ಶ್ರೀ ಜಯತೀರ್ಥ ಅಂದರೆ ಸಾಮಾನ್ಯವಾಗಿ
ಬರೀ ಜಯತೀರ್ಥ ಅಲ್ಲಪ್ಪ, ಅವರು ಶ್ರೀ ಜಯತೀರ್ಥ. ಶ್ರೀ ಜಯತೀರ್ಥ ಅಂತ ಹೇಳಿದ್ರೆ ವಿಶೇಷವಾಗಿ ಶ್ರೀಯುತ ಜಯತೀರ್ಥ, ಶ್ರೀಯಿಂದ ಕೂಡಿದವರು, ಶ್ರೀಮಾನ್ ಶ್ರೀಮತಿ ಅಂತ ಹೇಳ್ತೀರಲ್ಲ, ಏನು ಅಭಿಪ್ರಾಯ? ಅದೊಂದು ಗೌರವ ಸೂಚಕವಾದ ಪದ. ಆದರೆ ಸಂಸ್ಕೃತದಲ್ಲಿ ಶ್ರೀ ಶಬ್ದಕ್ಕೆ ಕಾಂತಿ ಅಂತ ಅರ್ಥ. ಕಾಂತಿಯುಕ್ತರಾದ ಜಯತೀರ್ಥರು, ಕಾಂತಿಮಂತರಾದ ಜಯತೀರ್ಥರು ಅಂತ ಒಂದರ್ಥ ಆಯ್ತಾ. ಕಾಂತಿಯುತರಾದ ಕಾಂತಿಮಂತರಾದ ಜಯತೀರ್ಥರು ಶ್ರೀ ಅಂತ ಹೇಳಿದ್ರೆ. ಮತ್ತೆ ಅವರು ಶ್ರೀಯುತ ಜಯತೀರ್ಥ ಅಂದರೆ ಜಯತೀರ್ಥರು ಒಬ್ಬರೇ ಅಲ್ಲಪ್ಪ, ಅವರು ಒಳಗಡೆ ಯಾರಿದ್ದಾರೆ? ಶ್ರೀ ಇದ್ದಾಳೆ. ಶ್ರೀ ಅಂದರೆ ಯಾರು? ಲಕ್ಷ್ಮೀದೇವಿ. ಶ್ರೀ ಅಂದರೆ ಯಾರು? ನಾರಾಯಣ. ಶ್ರೀ ಅಂದರೆ ಯಾರು? ಪ್ರಾಣದೇವರು. ಶ್ರೀ ಅಂದರೆ ಯಾರು? ಭಾರತೀ ದೇವಿ. ಎಲ್ಲರೂ ಶ್ರೀ ಆಗ್ತಾರೆ, ಅವ್ರ ಜೊತೆ ಕೂಡ್ಕೊಂಡಿದ್ದಾರೆ. ಇಷ್ಟು ಅದ್ಭುತವಾದ ಮಾತುಗಳಿಂದ ನಮ್ಮನ್ನು ಅವರು ರಂಜಿಸ್ತಾ ಇದ್ದಾರೆ ಅಂದರೆ ಎಲ್ಲರೂ ಇದ್ದಾರೆ. ಶ್ರೇಯಂತೆ ಏನಮ್ಮಿತಿ ಶ್ರೀಹಿ, ಯಾರನ್ನ ಆಶ್ರಯಿಸಿಕೊಂಡು ಸಮಸ್ತ ಜಗತ್ತು ಇದೆಯೋ ಅಂತಹ ಭಗವಂತ ಶ್ರೀ, ಯಾರನ್ನ ಆಶ್ರಯಿಸಿಕೊಂಡು ಎಲ್ಲ ದೇವತೆಗಳು ಇದ್ದಾರೋ ಅಂತಹ ಲಕ್ಷ್ಮೀದೇವಿ ಶ್ರೀ, ಯಾರನ್ನ ಆಶ್ರಯಿಸಿಕೊಂಡು ಪ್ರಾಣದೇವರ ಕೆಳಗಿನವರೆಲ್ಲರೂ ಕೂಡ ಇದ್ದಾರೋ ಅಂತಹ ಪ್ರಾಣದೇವರು ಶ್ರೀ. ಅದೇ ರೀತಿಯಾಗಿ ಮಾತಿಗೆ ಸಂಬಂಧಪಟ್ಟಂತೆ ಬಹಳ ವಿಶೇಷವಾಗಿ ಅಭಿಮಾನಿಯಾಗಿರ್ತಕ್ಕಂಥ ಭಾರತೀ ದೇವಿ, ಅವಳು ಕೂಡ ಶ್ರೀ. ಇಂತಹ ಶ್ರೀಯಿಂದ, ದೇವರಿಂದ, ಲಕ್ಷ್ಮೀದೇವಿಯಿಂದ, ಪ್ರಾಣದೇವರಿಂದ, ಅದೇ ರೀತಿಯಾಗಿ ಭಾರತೀ ದೇವಿಯಿಂದ ಕೂಡಿರ್ತಕ್ಕಂಥ ಜಯತೀರ್ಥರು ಅಂದರೆ ಅವರೆಲ್ಲರ ಅನುಗ್ರಹಕ್ಕೆ ಪಾತ್ರರಾದವರು, ಅವರೆಲ್ಲರ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥವರು ಜಯತೀರ್ಥರು. ಅಂತಹ ಜಯತೀರ್ಥರ ವಾಕ್, ಮಾತು ಏನಿದೆ ಅದು ಭಾತಿ, ಪ್ರಕಾಶಮಾನವಾಗಿದೆ. ಮತ್ತೆ ಜಯತೀರ್ಥಸ್ಯ ವಾಕ್ ಜಯತೀರ್ಥ ವಾಕ್, ಶ್ರೀಯುಕ್ತ ಜಯತೀರ್ಥ ವಾಕ್ ಹಾಗೂ ಮಾಡಬಹುದು. ಶ್ರೀಯಿಂದ ಕೂಡಿದ ಜಯತೀರ್ಥರ ಮಾತು, ವಾಕ್ಗೆ ವಿಶೇಷಣ ಮಾಡ್ಬೋದು. ಅಲ್ಲಿ ಏನು ಅಭಿಪ್ರಾಯ? ಶ್ರೀಪ್ರದ ಅಂತ ಅರ್ಥ. ಕಾಂತಿಯುಕ್ತವಾದ ಮಾತು ಅಂತಲೂ ಅರ್ಥ ಮಾಡ್ಬೋದು, ಅದೀಗಾಗಲೇ ಬಂದಿದೆ. ಚಿತ್ರೇಹಿ ಪದೇಸ್ತೆ ಗಂಭೀರೇಹಿ ಇಲ್ಲ, ಅಲ್ಲಿ ಬಂದಿದೆ. ಕಾಂತಿಯುಕ್ತವಾದ ಮಾತು ಅಂತ ಒಂದರ್ಥ. ಮಾತಿನಲ್ಲಿ ಕಾಂತಿ ಅಂದ್ರೇನು ಅಂದರೆ ಅದೆಲ್ಲ ಚಿತ್ರಪದ ವಾಕ್ಯಗಳು ಅದೆಲ್ಲ ಬಂತು. ಜೊತೆಗೆ ಶ್ರೀ ಅಂದರೆ ಲಕ್ಷ್ಮಿ, ಸಂಪತ್ತು ಅಂತ ಅರ್ಥ ಇದೆ. ಶ್ರೀವಾಕ್ ಅಂದರೆ ಸಂಪತ್ತಿನಿಂದ ಕೂಡಿದ ಮಾತು, ಅಂದರೆ ಸಂಪತ್ಪ್ರದವಾದ ಮಾತು. ಶ್ರೀಪ್ರದವಾಕ್ ಶ್ರೀವಾಕ್, ಸಂಪತ್ತನ್ನು ಕೊಡುವ ಮಾತು ಅಂತ. ಅದು ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಅದು ತುಂಬ ಜನ ದೊಡ್ಡವರು ಜ್ಞಾನಿಗಳು ಹೇಳಿರ್ತಕ್ಕಂಥ ಮಾತು. ನ್ಯಾಯಸುಧಾವನ್ನು ಅಧ್ಯಯನ ಮಾಡಿದರೆ ಸಾಕು, ಏನಪ್ಪ ಬರುತ್ತೆ ಅಂತ ಹೇಳಿದ್ರೆ ಸಂಪತ್ತುಗಳು ಬರುತ್ತೆ ಅಂತ ಹೇಳಿ. ಹೀಗೆ ಜಯತೀರ್ಥರ ಮಾತು ಅಲೌಕಿಕ ಅಲೌಕಿಕ ಎಲ್ಲ ಸಂಪತ್ತನ್ನು ಕೊಡುತ್ತೆ. ಅಲೌಕಿಕವಾದ ಜ್ಞಾನಭಕ್ತಿ ವೈರಾಗ್ಯವೆಂಬ ಸಂಪತ್ತನ್ನು ಕೊಡುತ್ತೆ, ಲೌಕಿಕವಾದ ಸಂಪತ್ತನ್ನು ಕೊಡುತ್ತೆ. ಸುಧಾಯಾ ಶ್ರೀಕರತ್ವೇ ವಯಮೇವ ಸಾಕ್ಷಿಣಃ ಅಂತ ವಾದಿರಾಜರು ಹೇಳಿದಿರುವಂಥ ಮಾತು ಅದು ಹೌದು. ಲೌಕಿಕವಾದ ಸಂಪತ್ತು, ಅಲೌಕಿಕವಾದ ಸಂಪತ್ತು, ಎಲ್ಲ ವಿಧವಾದ ಸಂಪತ್ತನ್ನು ಕೊಡುವ ಜಯತೀರ್ಥರ ಮಾತು ಪ್ರಕಾಶಮಾನವಾಗಿದೆ. ಇಂಥ ನ್ಯಾಯಾಮೃತದಲ್ಲಿ ಅವರ ಆ ಒಂದು ಮಾತುಗಳನ್ನು ಕೊಂಡಾಡ್ತಾ ಇದ್ದಾರೆ. ಅವರ ಮಾತುಗಳ ಮೂಲಕವಾಗಿ ಜಯತೀರ್ಥರನ್ನು ಕೊಂಡಾಡ್ತಾ ಇದ್ದಾರೆ. ಇದು ನ್ಯಾಯಾಮೃತದಲ್ಲಿ ಬಂದಿರುವ ವಿಚಾರ. ಇನ್ನೊಂದು ಮುಂದೆ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಮತ್ತೊಂದು ಗ್ರಂಥ, ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಹರಿಯೇ ನಮಃ.